ನಾನು ಹೋರಾಡ್ತಾ ಇರೋದು ನಮ್ಮ ದನ ಉಳಿಬೇಕು, ಈ ತಳಿ ಅಭಿವೃದ್ಧಿ ಆಗ್ಬೇಕು ಅಂತ. ಹೌದಾ? ಇವ್ರು ಯಾರೋ ಏನಕ್ಕೂ ಆಗದಿರ ಇರೋರು, ಏನಕ್ಕೂ ಆಗಲ್ಲ. ಏನಪ್ಪ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತು ಬಿಟ್ಟವ್ರೆ, ಏನು ಅವ್ರಿಲ್ಲ. ಅದಕ್ಕೆ ಅವ್ರ ಸಮಕ್ಕೆ ನಾವು ಹೋಗೋದು ಬೇಡ. ಮೊನ್ನೆ ಯಾರೋ ಒಬ್ಬನು ಸಿಲ್ಲಿ ಅಂತಿದ್ದ, ಇಡೀ ಮಾಗಡಿ ಜಾತ್ರೆನಾಗ ಎಷ್ಟು ದನ ಕಟ್ಟಿರೋರು ಇದ್ರೋ, ಎಷ್ಟು ಜನ ಇದ್ರೋ ಎಲ್ಲ ಮೆರವಣಿಗೆ ಹೋಗ್ಬಿಟ್ಟೆ. ಈ ಹಳ್ಳಿ ಕಾರ್ ಬಗ್ಗೆ ಧ್ವನಿ ಎತ್ತದವಾಗ ಹಳ್ಳಿ ಕಾರ್ ಅಂತ ಈಚೆ ಬಾಯಿ ಜನಗಳ ಬಾಯಿ ಬರ್ಸ್ದವಾಗ ಇವರೆಲ್ಲ ನಿದ್ದಿಗಳು ಹೋಗ್ತಾ ಇದ್ರ. ಇದ್ರಲ್ಲ ಅರ್ಥ ಮಾಡ್ಕೊಬೇಕು. ಆಮೇಲೆ ಅವತ್ತು ಇಲ್ದಿರ ಇರೋ ಕೆಲವೊಂದು ಇವರು ಜನಾಂಗದ ಬಗ್ಗೆ ಎಲ್ಲ ಎತ್ಕೊಂಡ್ಬಂದ್ರು. ಇವತ್ತವರೆಗೂ ಎಲ್ಲಾದ್ರೂ ನಾನು ಮಾತಾಡಿದೀನ? ನಾನು ಹೋರಾಡ್ತಾ ಇರೋದು ನಮ್ಮ ದನ ಉಳಿಬೇಕು, ಈ ತಳಿ ಅಭಿವೃದ್ಧಿ ಆಗಬೇಕು ಅಂತ. ಹೌದಾ? ಇವತ್ತು ಅದ್ ಕಾರ್ಯರೂಪಕ್ಕೆ ಬಂತು, ನಮ್ಗೆ ಅಷ್ಟು ಖುಷಿ. ಸುಮ್ನೆ ಯಾರೋ ಕೈಲಾಗದವ್ರು ಏನೇನೋ ಮಾತಾಡ್ತಾ ಇದ್ರೆ ನಾವ್ ಅದಕ್ಕೆಲ್ಲ ನಾವ್ ಇದ್ ಮಾಡ್ಬಾರ್ದು. ವಜ್ರಮುನಿ ಸಾರ್ ಅವರು ಅವತ್ತೇನೇನೆ ಅವ್ರ ಮಗ ವಿಶ್ವನಾಥ್ ಅಣ್ಣವ್ರು ನಮ್ಗೆ 5 ಗಿಡ ಅವರು ನರ್ಸರಿನಲ್ಲಿ ಕೊಟ್ಟು ಅವ್ರ ಮನೆಯಲ್ಲಿ ತಿಂಡಿ ಹಾಕಿ ಇವತ್ತು ನಾವ್ ಅಷ್ಟೇ ವಿಶ್ವಾಸದಲ್ಲಿ ಇದ್ದೀವಿ. ಅರ್ಥ ಮಾಡ್ರಿ, ಇವ್ರು ಯಾರೋ ಏನಕ್ಕೂ ಆಗದಿರ ಇರೋರು, ಏನಕ್ಕೂ ಆಗಲ್ಲ ಅವ್ರು. ಅರ್ಥ ಆಯ್ತಾ? ಆ ಕಾರಣಕ್ಕ ಇವಾಗ ನೀನ್ ಹಂಗೆ, ನೀನ್ ಹಿಂಗೆ, ನೀನ್ ಇದು ಅನ್ನೋರು ನನ್ ಮನೆ ಹತ್ರ ಬಂದ್ ನೋಡ್ಬೇಕು. ಅವ್ನ್ ವಿಡಿಯೋ ಮಾಡಿರೋರ್ ಮನೆ ಹತ್ರ ಎಷ್ಟವೆ ಓರಿಗಳು ಅನ್ನೋದು ಅದೊಂದು ಕೇಳ್ಬೇಕಲ್ಲಪ್ಪ ನಾನು. ಹೌದಾ? ಇಲ್ಲ ಏನಪ್ಪ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತು ಬಿಟ್ಟವ್ರೆ, ಏನು ಅವ್ರಿಗಿಲ್ಲ. ಅದಕ್ಕೆ ಅವ್ರ ಸಮಕ್ ನಾವ್ ಹೋಗೋದು ಬೇಡ. ಅರ್ಥ ಆಯ್ತಾ? ಇನ್ ಮೇಲೆ ಏನಿದ್ರು ಪಾಸಿಟಿವ್ ಆಗಿರ್ಬೇಕು ಅಷ್ಟೇ ನಮ್ದು. ಯಾಕೆ ಹೇಳ್ತೀನಿ ಅಂತ, ನಮ್ ಕೆಲ್ಸ ಮಾತಾಡ್ಬೇಕು. ಮೊನ್ನೆ ಯಾರೋ ಒಬ್ಬನು ಸಿಲ್ಲಿ ಅಂತಿದ್ದ, ಇಡೀ ಮಾಗಡಿ ಜಾತ್ರೆನಾಗ ಎಷ್ಟು ದನ ಕಟ್ಟಿರೋರು ಇದ್ರೋ, ಎಷ್ಟು ಜನ ಇದ್ರೋ ಎಲ್ಲ ಮೆರವಣಿಗೆ ಹೋಗ್ಬಿಟ್ಟೆ ಕಾರ್ದಾಗ. ಅಷ್ಟ್ ಪ್ರೀತಿ ನಾನ್ ಗಳಿಸಿರೋದು. ಇಷ್ಟೇ ನಾನು ಹೇಳೋದು. ಅವ್ರ ಬಾಯಿ ಮಾತಾಗ್ ಬೊಗಳ್ತಾ ಅವ್ರೆ, ನಾವು ಕೆಲಸ ರೂಪದಲ್ಲಿ ತೋರಿಸ್ಬೇಕು ಅಷ್ಟೇ ಹೇಳೋದು. ಪಕ್ಕದ ರಾಜ್ಯದಲ್ಲೂ ಅಷ್ಟೇ ನೋಡ್ಬೇಕು ನೀವು ಆ ಅಭಿಮಾನ. ನಾವು ಗಳಿಸಿರೋದು ಇಷ್ಟೇ. ಬಸವಣ್ಣ ಸೇವೆ ಮಾಡಿರೋದಕ್ಕ ಇವತ್ತು ಆ ಅಪ್ಪನು ನಾನು ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೆ, ಬಸವಣ್ಣ ಸೇವೆ ಅಂತ ಮಾಡ್ರಿ, ಕುಂಬನ್ ಕಳಶ ಇಕ್ಕಿ ಮೆರೆಸ್ತಾನ ನಿಮ್ಮನ್ನ. ಬಸವಣ್ಣನ ಸೇವೆ ಅಂತ ಮಾಡ್ರಿ ಅಣ್ಣ. ಇವತ್ಕ ₹1 ಎಕ್ಸ್ಪೆಕ್ಟೇಷನ್ ನಾನ್ ಮಾಡಲ್ಲ ಅಣ್ಣ. ಅಪ್ಪನಿಂಕ ನಾನ್ ಕೇಳೋದು ಒಂದೇ, ಆಶೀರ್ವಾದ ಮಾಡೋ, ನೆಮ್ಮದಿಯಾಗಿ ತಿನ್ಕೊಂಡಿರ್ರಿ, ನಿಮ್ಮನ್ನ ಮೆರೆಸ್ತೀನಿ. ಇಷ್ಟೇ ನಾನ್ ಕೇಳೋದು. ಆರೋಗ್ಯವಾಗಿರ್ರಿ, ನನ್ಗೂ ಆರೋಗ್ಯ ಕೊಡ್ರಿ, ಇಷ್ಟೇ. ಓಡಾಡಕ್ ಬೇಕಲ್ಲ, ಅದಷ್ಟೇ ಕೇಳೋದು ನಾನು. ಯಾಕಂತಂದ್ರೆ ಅಯ್ಯಪ್ಪನವರು ಹಂಗೆ ಇದಾವ್ರೆ. ಯಾರು ಅಯ್ಯಪ್ಪನ್ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಇದನ್ನ ಅಂತ ಓದ್ತಾರ ಅವ್ರು ಹಾಳಾಗಿ ಓದ್ತಾ ಇರೋದು. ಕಾಲಲ್ಲಾಗಿರೋ ಲಾಳ ಹಾಕಿ ತುಳಿದು ಬಿಡ್ತಾನೆ, ಪಾತಾಳಕ್ಕೆ ಹೋಗ್ಬಿಡ್ಬೇಕು. ಹೌದಾ? ಇಲ್ಲಣ್ಣ? ನಿಸ್ವಾರ್ಥವಾಗಿ ಮಾಡೋದು ಸೇವೆ, ಎಕ್ಸ್ಪೆಕ್ಟೇಷನ್ ಇಕ್ಕಿ ಮಾಡೋದು ಬಿಸ್ನೆಸ್. ಬಿಸ್ನೆಸ್ ಮಾಡೋರೆಲ್ಲ ಬಂದ್ಬಿಟ್ಟು ಇವತ್ತು ನಾನು ಉಳಿಸ್ತಾ ಇದ್ದೀನಿ ಅಂತ ಮಾತಾಡಿದ್ರೆ ಏನಾಯ್ತು ಅರ್ಥ? ಏನು ಇಲ್ಲಣ್ಣ. ಹೌದಾ? ಇಲ್ಲಣ್ಣ? ಇವಾಗ ನಾವು ಸುಮಾರು ಓರಿಗಳು ತೆಗ್ದಿದ್ದೀನಿ, ಕೊಟ್ಟಿದ್ದೀನಿ. ಕೈಗುಣನೂ ಬೇಕು, ಅರ್ಸ್ಬೇಕು ನಾವು ದನ ಕೊಟ್ಟ ಮೇಲೆ. ನಮ್ಮ ಮನೆನಾಗಿದ್ದಾಗ ಚಿನ್ನ ಮಾರ್ದ ಮೇಲೆ ಅದು ಇತ್ತಾಳೆ ಅನ್ನೋ ಮಾತಾಡ್ಬಾರ್ದು. ಕೆಲವ್ರ ಹತ್ರ ಐತೆ ಆ ಬುದ್ಧಿ. ಅರ್ಥ ಮಾಡ್ರಿ. ಯಾಕೆ ಕೊಟ್ಟಿದ್ ಗೊತ್ತಾ? ಅದ್ರಾಗ ಇದು ಹಿಂಗಿತ್ತು, ಅದ್ರಾಗ ಹಿಂಗಿತ್ತು ಅಂತ. ಅಣ್ಣ ನನ್ ಮನೆಗಿರೋ ಬಸವಣ್ಣ ಸಾಯೋವರೆಗೂ ಮೆರೆಸ್ತೀನಿ. ಖುಷಿನಿಕ ಬಂದ್ ಕೇಳಿದ್ರೆ ದನ ಕೊಡೋದು ನಾನು. ಅರ್ಥ ಆಯ್ತಾ? ಇವಾಗ ನೋಡ್ರಿ, ಈ ಕರುಗಳು ನಮ್ ಸ್ನೇಹಿತರಿಗೆ ಕೊಟ್ಟಿದ್ದೀನಿ. ಅವತ್ತು ವಿಡಿಯೋ ಮಾಡ್ಬಿಟ್ರಿ, ಬಂದ್ರು ತಕೊಂಡ್ರು. ಇವಾಗ ಮಾಡಿದ್ರಲ್ಲ ವಿಡಿಯೋ, ಅವು ಅಷ್ಟೇ ಕೊಡ್ತೀನಿ. ಬರ್ಲಿ ಯಾರು ಮೆರೀಲಿ ಬಸವಣ್ಣ. ನಮ್ಮನೆ ಬಸವಣ್ಣಗ್ ಒಂದೇ ಮನೆ ಅನ್ನೋದೇನಿಲ್ಲ. ಬಸವಣ್ಣ ಇಡೀ ಎಲ್ಲ ಕರ್ನಾಟಕ ರಾಜ್ಯ ಓಡಾಡ್ಕೊಂಡ್ ಬರ್ಲಿ ಅಲ್ವಾ? ನಾವ್ ಅದಕ್ಕೆ ಗೌರವ ಕೊಡ್ಬೇಕು.